ಸಂಬಂಧಪಟ್ಟಂಗೆ ಸ್ಟಾರ್ಟ್ ಮಾಡೋಣ. ಇದು ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ? ಓಕೆ. ಸ್ವಲ್ಪ ಇಲ್ಲಿ ನಮ್ ಕಡೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಪವರ್ ಫೇಲ್ಯೂರ್ ಆಯ್ತು, ಇನ್ ಕೇಸ್ ಇಲ್ಲ ನೆಟ್ ಕನೆಕ್ಟಿವಿಟಿ ಆಗೋಯ್ತು ಅಂತಂದ್ರೆ ಅಲ್ಲಿಗೆ ಕ್ಲಾಸ್ ಡಿಸ್ಕನೆಕ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಟೈಪ್ಸ್ ಆಫ್ RPLIs. ಎಂಡೋಮೆಂಟ್ ಅಶ್ಯೂರೆನ್ಸ್ ಅಂದ್ರೆ ಗ್ರಾಮ ಸಂತೋಷ ಅಂತ ಕರಿತೀವಿ ಅದು. ನೆಕ್ಸ್ಟ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಗ್ರಾಮ ಸುರಕ್ಷಾ. ಕನ್ವರ್ಟೇಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಅಂದ್ರೆ ಗ್ರಾಮ ಸುವಿಧಾ. ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಅಂದ್ರೆ ಗ್ರಾಮ ಸುಮಂಗಲ. ನೆಕ್ಸ್ಟ್ 10 years RPLI ಗ್ರಾಮ ಪ್ರಿಯ ಅಂತ ಕರಿತೀವಿ. ಇಷ್ಟೊಂದು ಪಾಲಿಸೀಸ್ ಇದಾವೆ ಟೋಟಲ್ RPLI. ನೆಕ್ಸ್ಟ್ ಚಿಲ್ಡ್ರನ್ ಪಾಲಿಸಿ ಇದೆ, ಬಾಲ ಜೀವನ್ ಭೀಮಾ ಅಂತ ಕರೀತಾರೆ. ಓಕೆ, ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಈಗ ಕೆಲವೊಂದಿಷ್ಟು ಫೀಚರ್ಸ್ ಇದಾವೆ. ಫೀಚರ್ಸ್ ಆಫ್ RPLI ಪಾಲಿಸೀಸ್ ಏನೇನಿದೆ ಅಂತ ನೋಡೋಣ. ಹೋಲ್ ಲೈಫ್ ಅಶ್ಯೂರೆನ್ಸ್, ಕನ್ವರ್ಟೇಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್, ಎಂಡೋಮೆಂಟ್ ಅಶ್ಯೂರೆನ್ಸ್, ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್, ಚಿಲ್ಡ್ರನ್ ಪಾಲಿಸಿ, ಇವೆಲ್ಲವಷ್ಟಕ್ಕ ಫೀಚರ್ಸ್ ಆಫ್ ದ ಅಬೋವ್ RPLI ಪಾಲಿಸೀಸ್ ಆರ್ ಸೇಮ್ ಆಸ್ PLI. ಅಂದ್ರೆ ಇವನ್ನ ಹೋಲ್ ಲೈಫ್ ಅಶ್ಯೂರೆನ್ಸ್ ನ ಇಲ್ಲಿ ಗ್ರಾಮ ಸುರಕ್ಷಾ ಅಂತ ಕರಿತೀವಲ್ಲ, ಅದೇ ಅಲ್ಲಿ ಸುರಕ್ಷಾ ಅಂತ ಇರುತ್ತೆ. ಕನ್ವರ್ಟೇಬಲ್ CWL ಏನಿರುತ್ತೆ ಅದು ಗ್ರಾಮ ಸುವಿಧಾ, ಅಲ್ಲಿ ಸುವಿಧಾ ಅಂತ ಇರುತ್ತೆ. ಎಂಡೋಮೆಂಟ್ ಸಂತೋಷ, ಅಲ್ಲಿ ನಮ್ಮ ಹತ್ರ PLI ಅಲ್ಲಿ ಸಂತೋಷ ಇರುತ್ತೆ, ಇದು ರೂರಲ್ ಇದಕ್ಕೆ ಗ್ರಾಮ ಅಂತ ಇರುತ್ತೆ. ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಗ್ರಾಮ ಸುಮಂಗಲ. ಚಿಲ್ಡ್ರನ್ ಪಾಲಿಸಿ ಬಾಲ ಜೀವನ್ ಭೀಮಾ. ಇವೆಲ್ಲವಕ್ಕೂ ಸಂಬಂಧಪಟ್ಟಂಗೆ PLI ದಲ್ಲಿ ಏನೇನ್ ಫೀಚರ್ಸ್ ಇದಾವೆ ಅದೇ ತರ ಸೇಮ್ ಫೀಚರ್ಸ್ ಇದಾವೆ, ಎಕ್ಸೆಪ್ಟ್ ಬೋನಸ್ ಅಂಡ್ ಏಜ್ ಕ್ರಿಟೇರಿಯಾ. ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಬೋನಸ್ ರೇಟ್ಗಳು ಹೋಲ್ ಲೈಫ್ ಅಶ್ಯೂರೆನ್ಸ್ ಸಂಬಂಧಪಟ್ಟಂಗೆ ಅದ್ರದ್ದು ಏನ್ ಕಂಡೀಷನ್ಸ್ ಇದಾವೆ ಏನಿಲ್ಲ ಎಲ್ಲವಷ್ಟು ಸೇಮ್ ಟು ಸೇಮ್ ಈ ಗ್ರಾಮ ಪ್ರಿಯ ಗ್ರಾಮ ಸುರಕ್ಷಾ ಅವಕ್ಕೆಲ್ಲ ಸೇಮ್ ಬರುತ್ತೆ. ಬಟ್ ಇದರಲ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ ಒಂದು ಬೋನಸ್ ರೇಟ್ ಚೇಂಜ್ ಆಗುತ್ತೆ, ಇನ್ನ ಒಂದು ಏಜ್ ಕ್ರಿಟೇರಿಯಾ ಚೇಂಜ್ ಆಗುತ್ತೆ. ಅದೊಂದು ಬಿಟ್ರೆ ಮಿಕ್ಕಿದೆಲ್ಲ ಕಂಡೀಷನ್ಸ್ ನಾವೇನು ಹೋಲ್ ಲೈಫ್ ಅಶ್ಯೂರೆನ್ಸ್ ಇದೆ, ಕನ್ವರ್ಟೇಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಇದೆ, ಎಂಡೋಮೆಂಟ್ ಅಶ್ಯೂರೆನ್ಸ್ ಇದೆ, ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಇದೆ, ಚಿಲ್ಡ್ರನ್ ಪಾಲಿಸಿ ಇದೆಲ್ಲ, ಇವೆಲ್ಲದರಲ್ಲೂ ನಾವು PLI ದಲ್ಲಿ ಏನೇನ್ ಕಲ್ತಿದೀವಿ ನಿನ್ನೆ ಕ್ಲಾಸ್ ಅಲ್ಲಿ ಅದು ಎಲ್ಲವಷ್ಟು ಸೇಮ್ ಟು ಸೇಮ್ ಎಲ್ಲವಷ್ಟು RPLI ಕೂಡ ಅಪ್ಲೈ ಆಗುತ್ತೆ. ಬಟ್ ಕೆಲವೊಂದಿಷ್ಟು ಕಂಡೀಷನ್ಗಳು ಏನೇನಿದಾವೆ ಅಂದ್ರೆ ನೀವು ಅಲ್ಲಿ ಟ್ಯಾಬ್ಯುಲೇಟ್ ಮಾಡ್ಕೊಂಡ್ರಿ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ PLI ಸಂಬಂಧಪಟ್ಟಂಗೆ ಏನ್ ಏಜ್ ಡಿಫ್ರೆನ್ಸ್ ಇದೆ, RPLI ಸಂಬಂಧಪಟ್ಟಂಗೆ ಏನಿದೆ ಏಜ್, ಬೋನಸ್ ರೇಟ್ ಏನಿದೆ ಅಂತ ಒಂದು ಟ್ಯಾಬ್ಲೆಟ್ ಮಾಡ್ಕೊಂಡ್ರೆ ಅಂದ್ರೆ ಒಂದ್ ಗ್ಲಾನ್ಸ್ ಒಳಗಡೆ ನಿಮ್ಗೆ ಆಲ್ಮೋಸ್ಟ್ 10 ಪಾಲಿಸಿ, ಇಲ್ಲಿ 5 ಪಾಲಿಸಿ ಅಲ್ಲಿ 5 ಪಾಲಿಸಿ 10 ಪಾಲಿಸಿ ಇದು ನಿಮ್ಗೆ ಟೋಟಲಿ ಇನ್ಫಾರ್ಮೇಶನ್ ಸಿಕ್ಕಂಗಾಗುತ್ತೆ. ಏಜ್ ಇನ್ ದ ಕೇಸ್ ಆಫ್ ಕನ್ವರ್ಟೇಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಈಸ್ 19 to 45. ಆಕ್ಚುಲಿ ಒಂದು CWLA ದಲ್ಲಿ ಕನ್ವರ್ಟೇಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಇನ್ ಕೇಸ್ ಆಫ್ PLI ಇತ್ತು ಅಂತಂದ್ರೆ ಎಷ್ಟು ಬರುತ್ತೆ, 19 to 55 years ಬರುತ್ತಲ್ಲ. ಬಟ್ ಇಲ್ಲಿ ಏನಾಗುತ್ತೆ 19 to 45 years ಅಷ್ಟೇ ಲಿಮಿಟ್ ಮಾಡಿದರೆ ಯಾವುದಕ್ಕೆ, ಕನ್ವರ್ಟೇಬಲ್. ಅದೇ ರೀತಿ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಚಿಲ್ಡ್ರನ್ ಪಾಲಿಸಿ ಈಸ್ ₹1 lakh. ಅಂದ್ರೆ ಮ್ಯಾಕ್ಸಿಮಮ್ ಚಿಲ್ಡ್ರನ್ ಪಾಲಿಸಿ PLI ಸಂಬಂಧಪಟ್ಟಂಗೆ ಆದ್ರೆ ಎಷ್ಟಿದೆ, 3 lakh ಇದೆ. ಅದೇ ನಮ್ಮ ಪೋಸ್ಟಲ್ ಲೈಫ್ RPLI ಸಂಬಂಧಪಟ್ಟಂಗೆ ಬಂದ್ರೆ 1 lakh ಇದೆ. ಆಮೇಲೆ ಉಳಿಕಿದ್ದು ಏನದು ಮ್ಯಾಕ್ಸಿಮಮ್ ಮಿನಿಮಮ್ ಲಿಮಿಟ್ ಆಫ್ PLI RPLI ಇದೆಲ್ಲ ಅದು ಈಗ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಆಮೇಲೆ ಇವಕ್ ಸಂಬಂಧಪಟ್ಟಂಗೆ RPLI ಸಂಬಂಧಪಟ್ಟಂಗೆ ಮ್ಯಾಕ್ಸಿಮಮ್ ಮಿನಿಮಮ್ ಬಂದು ಎಷ್ಟಿದೆ ಪಾಲಿಸಿ ಮಾಡೋಕ್ಕೋಸ್ಕರ 10,000 ಇಂದ ಅಪ್ ಟು 10 lakh ವರೆಗೂ ಮಾಡಕ್ಕಿದೆ. ಆಮೇಲೆ ಮಲ್ಟಿಪಲ್ಸ್ ಆಫ್ 5,000 ಇಂದ ಮಾಡಕ್ ಬರುತ್ತೆ. ಅದೇ PLI ಸಂಬಂಧಪಟ್ಟಂಗೆ ಆದ್ರೆ 20,000 to 50 lakh ವರೆಗೂ ಇದೆ. ಮಲ್ಟಿಪಲ್ಸ್ ಆಫ್ 10,000 ಇದೆ. PLI ಸಂಬಂಧಪಟ್ಟಂಗೆ RPLI ಸಂಬಂಧಪಟ್ಟಂಗೆ ಮಲ್ಟಿಪಲ್ಸ್ ಆಫ್ 5,000 ಇದೆ. ಓಕೆ, ಈಗ ಇದರಲ್ಲಿ ನಮ್ಮ PLI ದಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಸ್ಕೀಮ್ ಇದು ಗ್ರಾಮ ಪ್ರಿಯ ಅಂತ. ಈ ಗ್ರಾಮ ಪ್ರಿಯ ಏನು ಅಂತಂದ್ರೆ ಹೊಸದಾಗಿ ಓನ್ಲಿ ಇನ್ ದ ಕೇಸ್ ಆಫ್ RPLI ದಲ್ಲಿ ಅಷ್ಟೇ ಬರುತ್ತೆ. ಈಗ ಯುಗಾಲ್ ಸುರಕ್ಷಾ ಯೋಜನೆ ಏನ್ ಬರುತ್ತಲ್ಲ ನಮ್ಮ ಹತ್ರ, ಆ ತರ ಈ RPLI ದಲ್ಲಿ ಗ್ರಾಮ ಪ್ರಿಯ ಅನ್ನೋ ಯೋಜನೆ ಓನ್ಲಿ ಫಾರ್ RPLI ರೂರಲ್ ಪೋಸ್ಟಲ್ ಇನ್ಶೂರೆನ್ಸ್ ಅಲ್ಲಿ ಮಾತ್ರ ಇದೆ, ಇದು PLI ಅಲ್ಲಿ ಇಲ್ಲ.
So an anticipated endowment assurance scheme for 10 years. Actually AES scheme ಎಷ್ಟಕ್ಕಿದೆ 15 years 20 years ಇದೆಲ್ಲ ಅದೇ ತರ ಅದನ್ನೇ ಸ್ವಲ್ಪ ರೆಡ್ಯೂಸ್ ಮಾಡಿಬಿಟ್ಟು 10 years ಗೆ ಮಾಡಿರ್ತಕ್ಕಂಥ ಸ್ಕೀಮ್. ಇದರ ಹೆಸರೇನು ಗ್ರಾಮ ಪ್ರಿಯ ಅಂತ ಕರೀತಾರೆ. No interest charged up to 1 year, arrears of premium up to the maximum period of 12 months in case of natural calamities. ಅಂದ್ರೆ ಇನ್ ಕೇಸ್ ಯಾವಾಗಾದ್ರೂ ಒಂದು ವರ್ಷದ ತನಕ ನಮ್ಮ ಯಾವ್ದೋ ಒಂದು ಗ್ರಾಮದಲ್ಲಿ ನೀವು ಗ್ರಾಮ ಪ್ರಿಯ ಪಾಲಿಸಿಯನ್ನು ಮಾಡಿಸಿದ್ರಿ, ಅದನ್ನ ಡಿಕ್ಲೇರ್ ಮಾಡಿದ್ರು ಅಂದ್ರೆ ಈಗ ಸಪೋಸ್ ಅರ್ಥ್ಕೇಕ್ ಆಗಿರ್ಬೋದು, ಇಲ್ಲ ಸುನಾಮಿ, ಇಲ್ಲ ಅಂತಂದ್ರೆ ಏನಾದ್ರೂ ಫ್ಲೂಡ್ ಬಂದಿರ್ಬೋದು, ಏನಾದ್ರೂ ಆಗಿ ಆ ಇದ್ರೊಳಗಡೆ ಗ್ರಾಮನ ಡಿಕ್ಲೇರ್ ಮಾಡಿದ್ರು ಅಂತಂದ್ರೆ ಅಂತ ಟೈಮ್ ಅಲ್ಲಿ ಒಂದು ವರ್ಷದ ತನಕ ಅವ್ರೇನ್ ಪಾಲಿಸಿ ಪ್ರೀಮಿಯಂ ಕಟ್ತಾರಲ್ಲ, ಆ ಒಂದು ವರ್ಷದ ತನಕ ಇನ್ ಕೇಸ್ ಬೇರೆ ಯಾವ್ದಾದ್ರು ಆಯ್ತಂದ್ರೆ ಡಿಫಾಲ್ಟ್ ಫೀ ತಗೋತೀವಲ್ಲ ನಾವು, ಆ ತರ ಡಿಫಾಲ್ಟ್ ಫೀ ನ ನಲಿಫೈ ಮಾಡ್ತಾರೆ. ಇಲ್ಲಿ ಡಿಫಾಲ್ಟ್ ಫೀ ನ ಏನು ತಗೊಳಂಗಿಲ್ಲ, ಸಿಂಪ್ಲಿ ಅವ್ರದ್ದೇನ್ ಪ್ರೀಮಿಯಂ ಇರುತ್ತೆ ಆ ಪ್ರೀಮಿಯಂ ಮಾತ್ರ ಕಲೆಕ್ಷನ್ ಮಾಡೋಕೆ ಅವಕಾಶ ಇದೆ. ಇದು ಓನ್ಲಿ ಗ್ರಾಮ ಪ್ರಿಯ ಇದು ಪಾಲಿಸಿಗೆ ಮಾತ್ರ ಇದೆ, ಎಲ್ಲಾ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಲ್ಲ, ಇದು ಪರ್ಟಿಕ್ಯುಲರ್ಲಿ ಫಾರ್ ಗ್ರಾಮ ಪ್ರಿಯ ಪಾಲಿಸಿಗೆ ಮಾತ್ರ ಇರೋದು. ಅರಿಯರ್ ಪ್ರೀಮಿಯಂ ಕ್ಯಾನ್ ಆಲ್ಸೋ ಬಿ ಪೇಡ್ ಸಬ್ಸಿಕ್ವೆಂಟ್ಲಿ ಇನ್ ಮ್ಯಾಕ್ಸಿಮಮ್ 6 ಇನ್ಸ್ಟಾಲ್ಮೆಂಟ್ಸ್. ಅಂದ್ರೆ ಇದ್ರ ಜೊತೆಗೆ ಈಗ ನಾವು ಸಪೋಸ್ ಬೇರೆ ಯಾವ್ದಾದ್ರು RPLI ಇದೆ ಅಥವಾ PLI ಇದೆ ಅಂತಂದ್ರೆ ಕಂಪಲ್ಸರಿ ಡ್ಯೂ ಡೇಟ್ ಯಾವ್ದಿರುತ್ತೆ ಆ ತಿಂಗಳದ್ದು ಕೂಡ ತಗೊಳ್ಬೇಕಾಗತ್ತ ಪಾಲಿಸಿ. ನೀವು ಯಾವಾಗಾದ್ರೂ ನೋಡಿದ್ರೆ RD ಟೈಪ್ ನೀವು 1 ತಿಂಗಳು 2 ತಿಂಗಳು ಡ್ಯೂ ಇದ್ದು 1 ತಿಂಗಳು ಕಟ್ತೀನಿ ಅಂದ್ರೆ ತಗೊಳುತ್ತಾ? ನೀವು ಇನ್ಶೂರೆನ್ಸ್ ಯಾವ್ದಾದ್ರು PLI RPLI ಕಟ್ಕೋತಾ ಇರ್ತಿರಲ್ಲ, BOದಲ್ಲಿ ಅಥವಾ SOದಲ್ಲಿ ಕಟ್ಟೋದು ನೋಡಿರ್ತಿರಲ್ಲ, ಅಪ್ ಟು ದ ಮಂತ್ ಆಫ್ ಡ್ಯೂ ಡೇಟ್ ಯಾವ್ದು ತಿಂಗಳಿರುತ್ತೆ ಆ ತಿಂಗಳವರೆಗೂ ತಗೊಳುತ್ತೆ ಅದು. ಬಟ್ ಗ್ರಾಮ ಪ್ರಿಯದಲ್ಲಿ ಏನಂತಂದ್ರೆ ಅರೇರ್ಸ್ ಅನ್ನ ಸಬ್ಸಿಕ್ವೆಂಟ್ಲಿ 6 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಕೊಳ್ಳೋ ಅಂತ ಅವಕಾಶ ಇದೆ. ಓಕೆ, ಪಾಲಿಸಿ ಶಲ್ ಬಿ ಎಂಟರ್ಟೈನ್ಡ್ ಇನ್ ಕೇಸ್ ಆಫ್ ಡೆತ್. ಅಂದ್ರೆ ಪಾಲಿಸಿನ ಡೆತ್ ವಿಷಯದೊಳಗಡೆ ಎಂಟರ್ಟೈನ್ ಮಾಡಬಹುದು. ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಅರೇರ್ಸ್ ಆಫ್ ಪ್ರೀಮಿಯಂ ಬಿಫೋರ್ ಅಕರೆನ್ಸ್ ಆಫ್ ನ್ಯಾಚುರಲ್. ಅಂದ್ರೆ ಇದನ್ನ ಡೆತ್ ಎಂಟರ್ಟೈನ್ಡ್ ಇನ್ ಕೇಸ್ ಆಫ್ ಡೆತ್ ಅಂತಂದ್ರೆ ಈಗ ಸಪೋಸ್ ಈ ತರ ನ್ಯಾಷನಲ್ ಕಾಲಮಿಟಿ ಬಂದಿತ್ತು ಅಂತಂದ್ರೆ ಅಂತ ಟೈಮಲ್ಲಿ ಪಾಲಿಸಿ ಲ್ಯಾಪ್ಸ್ ಆಗಿತ್ತು ಇಲ್ಲ ವಾಯ್ಡ್ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ಡೆತ್ ಕೇಸ್ ಒಳಗಡೆ ನಾರ್ಮಲ್ ಹೆಂಗಿರುತ್ತೆ ಆ ತರ ತಗೋತೀವಿ. ಅದೇ ಇನ್ ಕೇಸ್ ಅದು ನ್ಯಾಚುರಲ್ ಕಾಲಮಿಟಿ ಇದ್ದಿಲ್ಲ ಅಂತಂದ್ರೆ ಅದಕ್ಕಿಂತ ಮುಂಚೆನೆ ಇದನ್ನ ಏನು ಪಾಲಿಸಿ ಹೋಲ್ಡರ್ಗೆ ಡೆತ್ ಆಗಿತ್ತು, ಅವರು ಇದನ್ನ ವಾಯ್ಡ್ ಮಾಡ್ಕೊಂಡಿದ್ರು ಪಾಲಿಸಿ ಅಂತಂದ್ರೆ ಅಂತ ಟೈಮಲ್ಲಿ ಇದನ್ನ ಇನ್ಶೂರೆನ್ಸ್ ಅನ್ನ ನಾರ್ಮಲ್ ಡೆತ್ ತರ ನೋಡಕಲ್ಲ. ಬಟ್ ಇನ್ ಕಂಡೀಷನ್ ಏನು ಅಂತಂದ್ರೆ ನ್ಯಾಷನಲ್ ಕಾಲಮಿಟೀಸ್ ಯಾವಾಗಾದ್ರೂ ಇದ್ದಿರುವಂತ ಟೈಮಲ್ಲಿ ಅವ್ರೇನಾದ್ರೂ ನ್ಯಾಚುರಲ್ ಕಾಲಮಿಟಿ ಒಳಗಡೆ ಡೆತ್ ಆಯ್ತು ಆ ಇನ್ಶೂರ್ಡ್ ಪರ್ಸನ್ ಅಂತಂದ್ರೆ ಅಂತ ಟೈಮಲ್ಲಿ ನಾರ್ಮಲ್ ಡೆತ್ ಕೇಸ್ಗಳನ್ನ ಹೆಂಗ್ ತಗೋತೀವಿ ಅದೇ ತರನೇ ತಗೊಂಡು ಇದನ್ನ ಏನು ಮೆಚುರಿಟಿಗೆ ಸರಿ ಇದು ಕ್ಲೈಮ್ಗೆ ಕಳಿಸ್ತೀವಿ. ಓಕೆ, 10 year ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಗ್ರಾಮ ಪ್ರಿಯ. ಏಜ್ ಎಟ್ ಎಂಟ್ರಿ ಮಿನಿಮಮ್ ಏಜ್ 19 ಅಂಡ್ ಮ್ಯಾಕ್ಸಿಮಮ್ ಏಜ್ 45 years. ಅಂದ್ರೆ ನಮ್ಗೆ ಇದನ್ನ ಮಾಡ್ಸೋಕೆ ಮಿನಿಮಮ್ ಏಜ್ ಎಷ್ಟಿರ್ಬೇಕು ಅಂತಂದ್ರೆ 19 years ಇರಬೇಕು, ಮ್ಯಾಕ್ಸಿಮಮ್ 45 years ವರೆಗೂ ಇದೆ. ಇದ್ರೊಳಗ ಸರ್ವೈವಲ್ ಬೆನಿಫಿಟ್ ಪೇಯಬಲ್ ಅಂದ್ರೆ ಅವ್ರು ಬದುಕಿರುವಾಗ ಅವ್ರ ಪಾಲಿಸಿ ಸ್ಟಾರ್ಟ್ ಆದಾಗ್ಲಿಂದ ಎಷ್ಟೆಷ್ಟು ಕೊಡ್ಬೇಕಾಗುತ್ತೆ ಸರ್ವೈವಲ್ ಬೆನಿಫಿಟ್ ಅಂತ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಆಫ್ಟರ್ ಕಂಪ್ಲೀಷನ್ ಆಫ್ 4 years 20%. ನಮ್ದು AEA ಪಾಲಿಸಿಯಲ್ಲಿ 15 years 20 years ಇದೆ. ಫಸ್ಟ್ 15 years ಇತ್ತು ಅಂತಂದ್ರೆ ನಾವ್ ಯಾವಾಗ ಕೊಡ್ತೀವಿ 6 years ಕೊಡ್ತೀವಿ. ಇದು 10 ಗಿದೆ, 10 years ಇದ್ದಾಗ ಯಾವಾಗ ಕೊಡ್ತೀವಿ ಫಸ್ಟ್ 4 years ಆದ ನಂತರ 20% ಕೊಡ್ತೀವಿ. ಅದಾದ ನಂತರ 3 years ಬಿಟ್ಟು ಮತ್ತೆ ಉಳಿಕಿ 20% ಕೊಡ್ತೀವಿ. ಅದಾದ ನಂತರ ಆಫ್ಟರ್ ಕಂಪ್ಲೀಷನ್ ಆಫ್ 10 years ಟೋಟಲ್ ಪಾಲಿಸಿದು ಎಷ್ಟು ಡ್ಯೂರೇಷನ್ ಇದು 10 years ಅಲ್ಲ, ಕಂಪ್ಲೀಟ್ 10 years ಆಗುತ್ತೆ. ಅವಾಗ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 60% ಆಫ್ ಸಮ್ ಅಶ್ಯೂರ್ಡ್ ಪ್ಲಸ್ ಬೋನಸ್ ಅನ್ನ ಅವ್ರಿಗೆ ಕೊಡ್ತೀವಿ. ಏಜ್ ಪ್ರೂಫ್ ಅದರಲ್ಲಿ ಈಗ ನಮ್ದು PLI ಇತ್ತು ಅಂತಂದ್ರೆ ಏಜ್ ಪ್ರೂಫ್ಗೆ ನಮ್ಗೆ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಸಿಗುತ್ತೆ. ಅದೇ RPLI ದಲ್ಲಿ ಆಲ್ಮೋಸ್ಟ್ ಇಲ್ಲಿಟ್ರೇಟ್ ಪರ್ಸನ್ ಇರೋದ್ರಿಂದ ಇಲ್ಲಿಟ್ರೇಟ್ ಪರ್ಸನ್ಗಳಿಗೆ ಎರಡು ತರದ್ದು ಯಾರೇ ಆಗಿರ್ಲಿ ಏಜ್ ಪ್ರೂಫ್ ಎರಡು ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್, ಇನ್ನೊಂದು ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಅಂತ. ಈಗ ಶಾಲೆಯಲ್ಲಿ ಮೊದ್ಲಿಗೆಲ್ಲ ಈಗೆಲ್ಲ ಬರ್ತ್ ಸರ್ಟಿಫಿಕೇಟ್ ನೋಡಿ ಅಡ್ಮಿಷನ್ ಮಾಡಿಸ್ಕೊತಾರೆ, ಹೌದಾ? ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು, ಈ ಕಡೆ ಕೈಯಿಂದ ತಗೊಂಡು ಹಿಂಗ್ ಕಿವಿ ಮುಟ್ಸ್ಕೊಂಡ್ರೆ 5 ವರ್ಷ ನೀವು 1ನೇ ಕ್ಲಾಸಿಗೆ ಹಾಕ್ರಿ ಅಂತಂದು ಒಂದು ಆ ಡೇಟ್ ಏನಿರ್ತಿತ್ತು ಅದನ್ನ ಮಾಡಿ ಹಾಕ್ತಾ ಇದ್ರಲ್ಲ, ಅದು ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್. ಈಗಿರೋದು ಬರ್ತ್ ಸರ್ಟಿಫಿಕೇಟ್ ನೋಡಿ ಈಗಿನ ಮಾಸ್ಟರ್ಗಳೇನು ಅಡ್ಮಿಷನ್ ಮಾಡ್ಕೋತಾರಲ್ಲ ಅದು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್. ಸೊ ಹಂಗಾಗಿನೇ ತುಂಬಾ ಜನ 1 6 ಇರ್ತೀವಲ್ಲ ಆ ತರ ಇದು.
ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ಗೆ ಏನೇನು ಡಾಕ್ಯುಮೆಂಟ್ಸ್ ನಡೆಯುತ್ತೆ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಿರ್ತಾರಲ್ಲ ಆ ಬರ್ತ್ ಸರ್ಟಿಫಿಕೇಟ್ ಅನ್ನ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ತಗೋಬಹುದು. ಇಲ್ಲಾಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಅಂದ್ರೆ ಟಿ ಸಿ ಅಂತ ಕರಿತೀವಲ್ಲ ನಾವು, ಟಿ ಸಿ ಅಥವಾ ಎಲ್ ಸಿ ಅಂತ ಕರಿತೀವಲ್ಲ, ಆ ಎಲ್ ಸಿ ಅಥವಾ ಟಿ ಸಿ ಇಲ್ಲಾಂದ್ರೆ ಮಾರ್ಕ್ ಶೀಟ್, ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಆ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನಾವು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ತಗೋಬಹುದು. ಪ್ಯಾನ್ ಕಾರ್ಡ್ ಅಂತಂದ್ರೆ ಈ ನಾವೆಲ್ಲ ಪ್ಯಾನ್ ಕಾರ್ಡ್ ತಗೋತಿಲ್ಲ, ಆ ಪ್ಯಾನ್ ಕಾರ್ಡ್ ಕೂಡ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ತಗೋಬಹುದು. ಇಲ್ಲ ಅಂತಂದ್ರೆ ಪರ್ಸನಲ್ ರಿಟೈರ್ಮೆಂಟ್ ನಂಬರ್ ಇರುತ್ತಲ್ಲ, ಪ್ರಾನ್ ಅಂತಂದು ನಿಮ್ಗೆಲ್ಲ ಎನ್ ಪಿ ಎಸ್ ಮಾಡಿದಾಗ, ಇಲ್ಲ ಅಂತಂದ್ರೆ ನಿಮ್ದು ಎಸ್ ಡಿ ಬಿ ಎಸ್ ಮಾಡಿದಾಗ ನಿಮ್ದೇನ್ ಪ್ಯಾನ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ತಗೋಬಹುದು. ಆಮೇಲೆ ಪಾಸ್ಪೋರ್ಟ್, ನಾವೆಲ್ಲ ಫಾರಿನ್ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ತಗೋತಿಲ್ಲ, ಆ ಫಾರಿನ್ ಹೋಗೋ ಪಾಸ್ಪೋರ್ಟ್ ಅನ್ನು ಕೂಡ ನಾವು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ಅದ್ರಾಗಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ನ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ಕನ್ಸಿಡರ್ ಮಾಡಬಹುದು. ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಆಫ್ ದ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್, ಅವ್ರಿಗೆ ಏನಾದ್ರು ಪಾಲಿಸಿ ಮಾಡಿಸ್ಬೇಕಂತ ಇರ್ತಾರಲ್ಲ ಅವ್ರದ್ದು ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದ್ರೆ ಅಲ್ಲಿ ಕೂಡ ನಮ್ ಡೇಟ್ ಆಫ್ ಬರ್ತ್ ಇರುತ್ತೆ, ಅದನ್ನು ಕೂಡ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ನಾವು ತಗೋಬಹುದು. ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್, ಇದು ಅಲ್ಲದೆ ಕೆಲವೊಂದಿಷ್ಟು ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ಗಳು ಬರ್ತವೆ. ಏನು ಅಂತಂದ್ರೆ ಇದು ಅಂದಾಜ್ ಮೇಲೆ ಹಾಕಿರ್ತಾರೆ, ಇದಕ್ಕೆ ಯಾವುದೇ ಅಥೆಂಟಿಕೇಶನ್ ಇರಂಗಿಲ್ಲ, ಇವ್ರು ಇಷ್ಟೇ ವಯಸ್ಸಿನವರು ಅಂತ ಸುಮ್ಮನೆ ಅಂದಾಜ್ ಮೇಲೆ ಹಾಕಿರ್ತಾರೆ, ಇವ್ರು ಇಷ್ಟಿರ್ಬೋದು ಅಂತಂದು ಗೆಸ್ ಮಾಡಿ ಹಾಕಿದಂಗೆ. ಸೊ ಆಧಾರ್ ಕಾರ್ಡ್ ನಲ್ಲಿ ಕೆಲವೊಂದ್ಸಲ ನೀವು ನೋಡಿರ್ತೀರ ತುಂಬಾ ಜನದ್ದು ಡೇಟ್ ಆಫ್ ಬರ್ತ್ ಚೇಂಜಸ್ ಆಗಿರುತ್ತೆ, ಆಮೇಲೆ ಹೆಂಗ್ ಬೇಕಂಗೆ ಹಾಕ್ಬಿಟ್ಟಿರ್ತಾರೆ, ಅದು ಒರಿಜಿನಲ್ ಇದು ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ಕನ್ಸಿಡರ್ ಮಾಡಲ್ಲ. ಅದೇ ರೀತಿಯಾಗಿ ವೋಟರ್ ಐಡಿಯಲ್ಲಿ 18 ವರ್ಷ ಆದ್ಮೇಲೆ 21 ವರ್ಷ, 22 ವರ್ಷ, 23 ವರ್ಷ ಅಂತ ಅದ್ರ ಮೇಲೆ ಬರ್ದಿರ್ತಾರೆ, ಅದನ್ನು ಕೂಡ ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ತಗೋಬಹುದು. ಅದೇ ರೀತಿ ಎಲ್ಡರ್ಸ್ ಡಿಕ್ಲರೇಷನ್, ಒಂದು ಸೆಕೆಂಡ್, ಓಕೆ, ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಆಗಿ ಎಲ್ಡರ್ಸ್ ಡಿಕ್ಲರೇಷನ್ ಅಂದ್ರೆ ದೊಡ್ಡವ್ರು ಯಾರೋ ಹೇಳಿದ್ದಾರೆ ಅಂತ ಹೇಳ್ತಿರ್ತೀವಲ್ಲ, ಆ ದೊಡ್ಡವ್ರು ಹೇಳಿದ ಯಾವ್ದಾರ ಡಿಕ್ಲರೇಷನ್ ಇರುತ್ತಲ್ಲ ಆ ತರದ ಡಿಕ್ಲರೇಷನ್ ಮೇಲೆನೂ ಕೂಡ ನಡೆಯುತ್ತೆ. ಇದಿಲ್ಲ ಅಂತಂದ್ರೆ ಮೆಡಿಕಲ್ ಎಕ್ಸಾಮಿನರ್ಸ್ ಅಪ್ರಾಕ್ಸಿಮೇಟ್ ಏಜ್ ಸರ್ಟಿಫಿಕೇಟ್, ಅಂದ್ರೆ ಮೆಡಿಕಲ್ ಎಕ್ಸಾಮಿನರ್ ಒಂದು ಅಪ್ರಾಕ್ಸಿಮೇಟ್ ಇವ್ರಿಗೆ ಇಷ್ಟು ವಯಸ್ಸು ಇರ್ಬೋದು ಅಂತಂದು ಗೆಸ್ ಮಾಡಿ ಅವ್ರು ಹೇಳ್ತಾರೆ ನೋಡಿ, ಆ ಗೆಸ್ ಮಾಡಿ ಹೇಳ್ತಕ್ಕಂತ ಏಜ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರಲ್ಲ ಆ ಏಜ್ ಸರ್ಟಿಫಿಕೇಟ್ ಕೂಡ ನಡೆಯುತ್ತೆ. ಅದೇ ರೀತಿಯಾಗಿ ಡಿಕ್ಲರೇಷನ್ ಬೈ ಇನ್ಶೂರೆಂಟ್ ಕೌಂಟರ್ ಸೈನ್ಡ್ ಬೈ ಪಂಚಾಯತ್ ಮೆಂಬರ್, ಅಂದ್ರೆ ಒಬ್ಬ ಯಾರು ಇನ್ಶೂರೆಂಟ್ ಅವನು ಡಿಕ್ಲೇರ್ ಮಾಡ್ತಾ ಇರ್ತಾನೆ, ಓ ನನ್ಗೆ ಇಷ್ಟು ವಯಸ್ಸಿದೆ ಅಂತಂದು ಅವನು ಡಿಕ್ಲೇರ್ ಮಾಡ್ಕೊಂಡಂಗೆ, ಅದ್ರ ಡಿಕ್ಲೇರ್ ಮಾಡಿರ್ತಂತ ಇದಕ್ಕೆ ಯಾರು ಸೈನ್ ಮಾಡ್ಬೇಕು, ಪಂಚಾಯತಿ ಮೆಂಬರ್, ಯಾವ್ದಾದ್ರು ಅವ್ರ ಪಂಚಾಯತಿಲಿ ಇರ್ತಕ್ಕಂಥ ಪ್ರೆಸಿಡೆಂಟ್ ಆಗ್ಲಿ ಮೆಂಬರ್ ಆಗ್ಲಿ ಯಾರಾದ್ರೂ ಆಗ್ಲಿ, ಅವ್ರ ಪಂಚಾಯತಿಲಿ ಇರ್ತಕ್ಕಂಥ ಮೆಂಬರು ಅಥವಾ ಇನ್ಶೂರೆಂಟ್ ಇದು ಅಧ್ಯಕ್ಷ ಯಾರಾದ್ರೂ ಒಬ್ರು ಅದನ್ನ ಮಾಡ್ಬೋದು. ಒಂದ್ ಸೆಕೆಂಡ್, ಹಲೋಪ್ಪ, ಮನೆಗದೀನಿ. ಹಾ ಹಾ ಸರಿ ಸರಿ, ಆಯ್ತಾಯ್ತು, ಬರ್ಲಿ ತಗೋ, ನಾನು ಕ್ಲಾಸ್ ತಗೊಂಡಿ ನನಗೆ, ಆಯ್ತಾಯ್ತು ನಾನು ಕ್ಲಾಸ್ ತಗೊಂಡಿನಿ, ಆಮೇಲೆ ಮಾಡ್ತೀನಿ. ನಾನು ಅದಕ್ಕೆ ಇಲ್ಲಿ ಬಂದಿರೋನಂತ ಫೋನ್ ಹಚ್ಚಿದೆ. ಎಲ್ಲಿನ ಸೈಡ್ಗೆ ಹಾಕ್ರಿ, ಎ ಸೆಕೊಂಡ್ ಬರ್ರಿ, ಅದ್ರಾಗ ಹಂಗೆ ಕಾರ್ ಇದೆ ಗ್ಲಾಸ್ ಬ್ಲರ್ ಹಾಕಿ. ಆಯ್ತಾಯ್ತಾಯ್ತು. ಹ್ಮ್, ಸಾರಿ. ಡಿಕ್ಲರೇಷನ್ ಬೈ ಇನ್ಶೂರೆಂಟ್ ಕೌಂಟರ್ ಸೈನ್ಡ್ ಬೈ ಪಂಚಾಯತ್ ಮೆಂಬರ್, ಅಂದ್ರೆ ಪಂಚಾಯತ್ ಮೆಂಬರ್ ಇಂದ ಡಿಕ್ಲರೇಷನ್ ತಗೊಂಡು ಇನ್ಶೂರೆಂಟ್ ಕೌಂಟರ್ ಡಿಕ್ಲರೆಂಟ್ ಯಾರು ಇನ್ಶೂರೆಂಟ್ ಡಿಕ್ಲೇರ್ ಮಾಡ್ತಾನೆ ಅದಕ್ಕೆ ಕೌಂಟರ್ ಸೈನ್ ಯಾರು ಮಾಡ್ತಾರೆ, ಪಂಚಾಯತಿ ಮೆಂಬರ್ ಮಾಡ್ತಾರೆ. ಇನ್ ಕೇಸ್ ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಇತ್ತು ಅಂತಂದ್ರೆ 5% ಎಕ್ಸ್ಟ್ರಾ ಪ್ರೀಮಿಯಂ ಫಾರ್ ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್. ಅಂದ್ರೆ ಎದಕ್ಕೋಸ್ಕರ ತಗೋತೀವಿ ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್ ಅನ್ನ 5% ಎಕ್ಸ್ಟ್ರಾ ಪ್ರೀಮಿಯಂ ಏನಕ್ಕೆ ತಗೋತೀವಿ ಅಂದ್ರೆ, ಈಗ ಇದು ಏನು ಅಂತಂದ್ರೆ ಬ್ಲೈಂಡ್ ಗೇಮ್ ಇದ್ದಂಗೆ. ಜಸ್ಟ್ ಹೆಂಗೆ ಅಂತಂದ್ರೆ ಆಧಾರ್ ಕಾರ್ಡು ಇದನ್ನ ತಗೊಂಡು ನಾನ್ ಸ್ಟ್ಯಾಂಡರ್ಡ್, ಈಗ ಅವರಿಗೆ 35 ಇದ್ದವನಿಗೆ 60 ವರ್ಷ ಇದ್ದವನಿಗೆ 35 ಕೂಡ ಅಂತ ಡಿಕ್ಲೇರ್ ಮಾಡ್ಕೊಡ್ಬೋದು, ಇಲ್ಲ 35 ಇದ್ದವನಿಗೆ 60 ಅಂತಾನು ಡಿಕ್ಲೇರ್ ಮಾಡ್ಕೊಡ್ಬೋದು. ಸೊ ಹಂಗಾಗಿ ಬ್ಲೈಂಡ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದ 5% ಎಕ್ಸ್ಟ್ರಾ ಪ್ರೀಮಿಯಂ ಅನ್ನ ಅಲ್ಲಿ ಕಲೆಕ್ಟ್ ಮಾಡ್ತೀವಿ ಏಜ್ ನಾನ್ ಸ್ಟ್ಯಾಂಡರ್ಡ್ ಏಜ್ ಪ್ರೂಫ್. ರಿಬೇಟ್ ಈಸ್ ಎಲಿಜಿಬಲ್ ಫಾರ್ ಮಂತ್ಲಿ ಪ್ರೀಮಿಯಂ ಪಾಲಿಸೀಸ್ ಏನಿರ್ತಾವಲ್ಲ ಅವಕ್ಕೆ ರಿಬೇಟ್ ಎಲಿಜಿಬಲ್ ಇದೆ. 2% ಫಾರ್ 12 ಮಂತ್ಸ್ ಅಡ್ವಾನ್ಸ್ ಪ್ರೀಮಿಯಂ, 1% ಫಾರ್ 6 ಮಂತ್ಸ್ ಅಡ್ವಾನ್ಸ್ ಪ್ರೀಮಿಯಂ, 0.5% ಫಾರ್
is 0.5% for 3 months advance premium in case RPLI policies. RPLI policy ಮಾತ್ರ ಏನಿದೆ 0.5% ಫಾರ್ 3 ಮಂತ್ಸ್ ಅಡ್ವಾನ್ಸ್ ಪ್ರೀಮಿಯಂ ಪೇಡ್ ಮಾಡ್ತಾರಲ್ಲ ಅವರಿಗಿದೆ. ಅದೇ ರೀತಿಯಾಗಿ 2% ಯಾವುದಕ್ಕೆ 2% ಫಾರ್ 12 ಮಂತ್ಸ್, 1% ಫಾರ್ 6 ಮಂತ್ಸ್ ಇದೆ. ಫಾರ್ ಯುಗಾಲ್ ಸುರಕ್ಷಾ ರಿಬೇಟ್ ಆಫ್ 2%, 10% and 50% ಆಫ್ ಪ್ರೀಮಿಯಂ ಆಫ್ 1 ಮಂತ್ is allowed if premium is advance for 3, 6, 12 and 3, 6 and 12 ಮಂತ್ಸ್ ರೆಸ್ಪೆಕ್ಟಿವ್ಲಿ. ಯುಗಾಲ್ ಸುರಕ್ಷಾ ಬಂದು PLI ಗೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ನೋಡಿದ್ದೇವೆ. ಬಟ್ ಈಗ ಇದ್ರೊಳಗೆ ರಿಬೇಟ್ ಅಂತ ಕಾನ್ಸೆಪ್ಟ್ ಬಂದಿರೋವಾಗಲಿ ಇಲ್ಲಿ ಇದನ್ನು ಕೂಡ ಹಾಕಿದ್ದಾರೆ. ಬಟ್ RPLI ಗೆ ಸಂಬಂಧಪಟ್ಟಂಗೆ ಯುಗಾಲ್ ಸುರಕ್ಷಾ ಪಾಲಿಸಿ ಇಲ್ಲ, ನಮ್ಗೆ ಏನಿದ್ರು 2%, 1%, 0.5% ಮಾತ್ರ ಇರುತ್ತೆ. ಆಮೇಲೆ DF ಕ್ಯಾಲ್ಕುಲೇಷನ್ ಕೆಲವೊಂದ್ಸಲ ಏನಾಗುತ್ತೆ, DF ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾರು ಈಗ ಹೆಂಗಾಗ್ಬಿಟ್ಟಿದೀವಿ ನಾವು ಅಂತಂದ್ರೆ ಎಲ್ಲವಷ್ಟು ಕಂಪ್ಯೂಟರೈಸ್ಡ್, ಟೋಟಲಿ ಕಂಪ್ಯೂಟರ್ ಬಂದಾಯ್ತು ಅಂತಂದ್ರೆ ನಮ್ಗೆ ಒಂದು ಪೋಸ್ಟೇಜ್ ಕ್ಯಾಲ್ಕುಲೇಷನ್ ಮಾಡಕ ನಿಮ್ದು ಅಷ್ಟೇ ಅಲ್ಲ ನಮ್ಮನ್ನ ಹಿಡ್ಕೊಂಡೇ ಹೇಳ್ತಾ ಇರೋದು. ಯಾರಾದ್ರೂ ಬಂದು ಈ ಒಂದು 40 ಗ್ರಾಮ್ ಇದೆ ರೀ ಇದ್ರ ಪೋಸ್ಟೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಆ ಪೋಸ್ಟೇಜ್ ನಾವು ಸಿಸ್ಟಮ್ ಒಳಗೆ ಚೆಕ್ ಮಾಡೇ ಹೇಳ್ತೀವಿ ಹೊರತು ನಮ್ಗ ಮ್ಯಾನುವಲ್ ಕ್ಯಾಲ್ಕುಲೇಷನ್ ಟೋಟಲ್ ಕಾನ್ಸೆಪ್ಟೇ ಹೋಗಿದೆ. ಆದ್ರೂ ಕೂಡ ಸಪೋಸ್ ನಾಳೆ ಕ್ವಶನ್ ಇದ್ರ ಬಗ್ಗೆ ಕೇಳಿದ್ರು ಕೇಳ್ಬೋದು. ಫಾರ್ಮುಲಾ ಏನಂದ್ರೆ n+1 ಇಂಟು ಪ್ರೀಮಿಯಂ ಅಂದ್ರೆ ನಂಬರ್ ಆಫ್ ಡಿಫಾಲ್ಟ್ಸ್ n ಅಂತ ಇದು ಡಿವೈಡೆಡ್ ಬೈ 200. ಎರಡನೇ ಫಾರ್ಮುಲಾ ಇದು ಏನಂತಂದ್ರೆ ನಂಬರ್ ಆಫ್ ಡಿಫಾಲ್ಟ್ಸ್ ಇಂಟು ಪ್ರೀಮಿಯಂ ಡಿವೈಡೆಡ್ ಬೈ 100. n ಅಂತಂದ್ರೆ ಇದ್ರೊಳಗೆ ಏನು ಅಂತಂದ್ರೆ ನಂಬರ್ ಆಫ್ ಮಂತ್ಸ್, ಎಷ್ಟು ಮಂತ್ಸ್ ಇದೆ ಇಂಟು n+1 ಇಂಟು ಪ್ರೀಮಿಯಂ ಡಿವೈಡೆಡ್ ಬೈ 200 ಆದ್ರೂ ಮಾಡ್ತೀವಿ. ಇಲ್ಲ ಅಂದ್ರೆ ನಂಬರ್ ಆಫ್ ಡಿಫಾಲ್ಟ್ಸ್ ಇಂಟು ಪ್ರೀಮಿಯಂ. ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತಂದ್ರೆ 12% ಫಾರ್ ಡಿಫಾಲ್ಟೆಡ್ ಇನ್ಸ್ಟಾಲ್ಮೆಂಟ್ಸ್ ಗೆ 12% ಇಂಟ್ರೆಸ್ಟ್ ಇದೆ. ಸೊ RPLI ಗೆ ಸಂಬಂಧಪಟ್ಟಂಗೆ ಬೋನಸ್ ನೋಡೋಣ. ಹೋಲ್ ಲೈಫ್ ಅಶೂರೆನ್ಸ್ ಗೆ PLI ದಲ್ಲೂ RPLI ದಲ್ಲೂ ಡಿಫರೆನ್ಸ್ ಏನಿದೆ ಅಂತ ಹೇಳಿದೀವಿ. ಒಂದು ಏನು ಅಂತಂದ್ರೆ ಅವ್ರದ್ದು ಮ್ಯಾಕ್ಸಿಮಮ್ ಪ್ರೀಮಿಯಂ, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಅದೊಂದು ಡಿಫರೆನ್ಸ್. ಬೋನಸ್ ರೇಟ್ ಒಳಗೆ ಡಿಫರೆನ್ಸ್ ಇದೆ. ಅದೇ ಹೋಲ್ ಲೈಫ್ ಅಶೂರೆನ್ಸ್ ಸಂಬಂಧಪಟ್ಟಂಗೆ PLI ನೋಡಿದ್ರೆ ಎಷ್ಟಿದೆ ನಮ್ಗೆ 76 ಇದೆ. ಅದೇ RPLI ಗೆ ಸಂಬಂಧಪಟ್ಟಂಗೆ ನೋಡಿದ್ವಿ ಅಂತಂದ್ರೆ 60 per 1000 ಇದೆ. ಎಂಡೋಮೆಂಟ್ ಅಶೂರೆನ್ಸ್ ಗೆ 52 ಇದೆ, ಇಲ್ಲಿ 45 ಇದೆ. ಆಂಟಿಸಿಪೇಟೆಡ್ ಗೆ 48 ಇದೆ, 45 ಇದೆ. ಚಿಲ್ಡ್ರನ್ ಪಾಲಿಸಿ ಜಸ್ಟ್ ಲೈಕ್ ಎಂಡೋಮೆಂಟ್ ಅಶೂರೆನ್ಸ್ ಇದ್ದಂಗೆ 52 ಇದೆ, ಇಲ್ಲಿ 48 ಇದೆ, ಸೇಮ್ ಟು ಸೇಮ್. ಜಾಯಿಂಟ್ ಲೈಫ್ ಇನ್ಶೂರೆನ್ಸ್ ಗೆ ಇಲ್ಲಿ 52, ಇಲ್ಲಿ ನಾಟ್ ಅಪ್ಲಿಕೇಬಲ್. ಗ್ರಾಮಪ್ರಿಯ ಇಲ್ಲಿ ನಾಟ್ ಅಪ್ಲಿಕೇಬಲ್, ಯಾಕಂದ್ರೆ PLI ದಲ್ಲಿ ಗ್ರಾಮಪ್ರಿಯ ಇಲ್ಲ, RPLI ದಲ್ಲಿ ಇದೆ. RPLI ದಲ್ಲಿ ಅದ್ರದ್ದು ಎಷ್ಟು ಅಂತಂದ್ರೆ 45 per 1000. ಓಕೆ, ಇದನ್ನ ಸ್ವಲ್ಪ ಸ್ಕ್ರೀನ್ ಶಾಟ್ ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ರಿ ಬೋನಸ್ ರೇಟು. ಯಾಕೆ ಅಂತಂದ್ರೆ ಇದು ಒಂದು ಗ್ಲಾನ್ಸ್ ಒಳಗಡೆ ನಿಮ್ಗೆ ಸಿಕ್ತು ಅಂತಂದ್ರೆ ನಾಳೆ 2 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಇದ್ರ ಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ. ಜಸ್ಟ್ ಏನಂತಂದ್ರೆ ಡೇ ಟು ಡೇ ನೀವು ಸುಮ್ನೆ ಯಾವಾಗಾದ್ರೂ ನೋಡ್ಕೋತಾ ಹೋದ್ರಿ ಅಂತಂದ್ರೆ ಇದು ತಲೆಗೆ ಉಳ್ಕೊಂಡ್ಬಿಡುತ್ತೆ. ಅಂತ ದೊಡ್ಡದು ಫಾರ್ಮುಲಾ ಏನಲ್ಲ ಇದು, ಜಸ್ಟ್ ಡೇ ಟು ಡೇ ಲೈಫ್ ಅಲ್ಲಿ ಮಾಡ್ತಾ ಇರ್ತೀರಾ. ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಮಾಡ್ಕೊಂಡಾಗಿದ್ರೆ ಮಾಡ್ಕೊಂಡು ಇಟ್ಕೊಳ್ರಿ. PLI RPLI ನಾವು ನಿನ್ನೆನೆ ನೋಡಿದೀವಿ ಅಪ್ರೂವರ್ ಲಿಮಿಟ್ ಅದನ್ನ.